ಐಟಿ ಸಿಟಿ ಬೆಂಗಳೂರಿನಲ್ಲೊಬ್ಬ ಆಧುನಿಕ ದುಶಾಸನ ಇದ್ದಾನೆ. ಈತ ಯುವತಿಯೊಬ್ಬಳ ಬಟ್ಟೆ ಹರಿಯೋದಕ್ಕೆ ಅದು ನಡು ರಸ್ತೆಯಲ್ಲೇ ಪ್ರಯತ್ನ ಪಟ್ಟಿದ್ದಾನೆ. ಕಾರಣ ಏನು? ಲವ್. ಈ ಆಧುನಿಕ ದುಶ್ಯಾಸನ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಮಾಡಿಕೊಂಡು ಆ ಯುವತಿಗೆ ಲವ್ ಮಾಡುವಂತ ಪೀಡಿಸ್ತಾ ಇದ್ದ. ಒಪ್ಪದೇ ಇದ್ದ ಕಾರಣ ನಡು ರಸ್ತೆಯಲ್ಲೇ ಯುವತಿಯ ಬಟ್ಟೆ ಹರಿಯೋಕ್ಕೆ ಪ್ರಯತ್ನ ಪಡ್ತಾನೆ. ಸ್ನೇಹದ ಹೆಸರಲ್ಲಿ ಲವ್ ಟಾರ್ಚರ್ ಕೊಟ್ಟಿದ್ದಾನೆ ಈ ಭೂಪ. ನವೀನ್ ಕುಮಾರ್ ಅಂತ ಆತನ ಹೆಸರು. 1 ವರ್ಷದ ಹಿಂದನೇ ಪರಿಚಯ ಆಗಿರ್ತಾನೆ. ಆಗಾಗ ಭೇಟಿ ಆಗ್ತಾ ಇರ್ತಾರೆ ಇಬ್ರು. ಆಗ ನವೀನ್ ಕುಮಾರ್ ಪ್ರೀತ್ಸೆ ಅಂತ ದುಂಬಾಲು ಬೀಳ್ತಾನೆ ಯುವತಿಗೆ. ಈ ನವೀನ್ ಕಾಟ ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು ಅಂತ ಇದ್ದಿದ್ದ ಕೆಲಸ ಜಾಗ ಬಿಟ್ಟು ಬೇರೆ ಪಿಜಿಗೆ ಶಿಫ್ಟ್ ಆಗ್ತಾಳೆ. ನಾಗರಬಾವಿಯ ಉಲ್ಲಾಳ. ಅಲ್ಲಿಗೋದ್ರೂ ಬಿಡ್ಲಿಲ್ಲ. ಲವ್ ಮಾಡು ನನ್ನ ಅಂತ ರಸ್ತೆಯಲ್ಲೇ ಬಟ್ಟೆಯನ್ನ ಹಿಡಿದು ಎಳೆದಾಡಿದ್ದಾನೆ ಆ ಭೂಪ. ಸದ್ಯ ಜ್ಞಾನಭಾರತಿ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯುವತಿ. ಇದೆಲ್ಲ ನೋಡ್ತಾ ಇದ್ರೆ ಬೆಂಗಳೂರಿನಲ್ಲಿ ಮಹಿಳೆಯರಿಗೆ, ಯುವತಿಯರಿಗೆ ಎಷ್ಟು ಸೇಫ್ ಇದೆ ಅನ್ನೋದು ಪ್ರಶ್ನೆ ಮಾಡಬೇಕಾಗತ್ತೆ. ಈ ಹಿಂದೆ ಹಲವು ಕೇಸ್ಗಳು ಹಿಂಗೆ ಆಗಿದೆ. ವಾಕಿಂಗ್ ಮಾಡುವಂಥ ಸಂದರ್ಭದಲ್ಲಿ ಯುವತಿಗೆ ಕೀಟ್ಲೆ ಕೊಡೋದು, ಅಸಭ್ಯ ರೀತಿಯಾಗಿ ವರ್ತನೆ ಮಾಡೋದು, ಮೇಲಿನಿಂದ ಮೇಲಕ್ಕೆ ಬೆಳಕಿಗೆ ಬರ್ತಾ ಇತ್ತು. ಅದು ಅಪರಿಚಿತ ವ್ಯಕ್ತಿ ಅಂತಿತ್ತು. ಆದರೆ ಇಲ್ಲಿ ಪರಿಚಿತ ವ್ಯಕ್ತಿನೇ ಯುವತಿಯ ಬಟ್ಟೆ ಎಲ್ಲ ಹಿಡಿದು ಎಳೆದಾಡಿರೋದು. ಇದಕ್ಕೆ ಸಂಬಂಧಪಟ್ಟಂತೆ CCTV ಗಮನಿಸ್ತಾ ಇದ್ದೀರಿ. ಇದು ಅಡ್ಡ ರಸ್ತೆ, ಮೇನ್ ರೋಡ್ ಪಕ್ಕದಲ್ಲಿರುವಂಥ ಅಡ್ಡ ರಸ್ತೆ. ಹಾಗಾಗಿ ಜಾಸ್ತಿ ಜನ ಇರಲಿಲ್ಲ. ಅಲ್ಲೊಂದು ಬೈಕ್ ಬಂತು ಬಿಟ್ಟರೆ, ಅವ್ರು ನಿಂತ್ಕೊಂಡು ನೋಡ್ತಾ ಇದ್ರು ಬಿಟ್ಟರೆ ಅದನ್ನು ತಡೆಯುವಂಥ ಪ್ರಯತ್ನ ಯಾರೂ ಕೂಡ ಮಾಡಲಿಲ್ಲ. ಈಗ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಆಗಿದೆ. ಇನ್ನು ಘಟನೆ ನಡೆದ ಸ್ಪಾಟ್ನಿಂದ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿದ್ದಾರೆ. ವೆಂಕಟೇಶ್, ಅಕ್ಕಪಕ್ಕದಲ್ಲಿ ಯಾರೂ ಇರಲಿಲ್ಲ ಅನ್ನೋ ಕಾರಣದಿಂದಾಗಿ ಅದನ್ನೇ ಎನ್ಕ್ಯಾಶ್ ಮಾಡಿಕೊಂಡು ಆ ಯುವತಿಯನ್ನು ಎಳೆದಾಡಿದ್ದಾನೆ. ಸದ್ಯ ಈಗ ಪೊಲೀಸರ ತನಿಖೆ ಯಾವ ಹಂತದಲ್ಲಿದೆ? ಆತ ಸಿಕ್ಕದ್ನ ಏನು? ಶರತ್, ಏನು ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಆಗಿದ್ದಂತಹ ಯುವಕ ಓರ್ವ ಆಕೆ ಬಂದು PG ಬಳಿ ಬಂದು ಯುವತಿಗೆ ಕಿರುಕುಳವನ್ನು ಕೊಟ್ಟಿರುವಂತಹ ಘಟನೆ ಜ್ಞಾನಭಾರತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹದ್ದು. ಈ ಒಂದು PGಯಲ್ಲಿ ಆಕೆ ವಾಸವನ್ನು ಮಾಡ್ತಾ ಇರ್ತಾಳೆ. ಆ ಸಂದರ್ಭದಲ್ಲಿ ಇವನು ಕೂಡ ಪ್ರತಿನಿತ್ಯ ಇಲ್ಲಿಂದ ಸುಮಾರು ಒಂದು 150-200 ಮೀಟರ್ ದೂರದಲ್ಲಿರುವಂತಹ ಒಂದು ಸರ್ಕಲ್ ಏನಿದೆ, ಆ ಹೋಟೆಲ್ ಬಳಿ ಬಂದು ಇಬ್ರು ಕೂಡ ಮೀಟ್ ಮಾಡ್ತಿರ್ತಾರೆ. ಯಾವಾಗಲೂ ಕೂಡ ಓಡಾಡ್ತಾನೆ ಇರ್ತಾರೆ. ಆದರೆ ಇತ್ತೀಚೆಗೆ ಆಕೆಯನ್ನು ಆತನನ್ನು ಅವಾಯ್ಡ್ ಮಾಡುವಂಥ ಕೆಲಸವನ್ನು ಕೂಡ ಆಕೆ ಮಾಡಿರ್ತಾರೆ. ಅದರಿಂದ ಕೋಪಗೊಂಡಂತಹ ಯುವಕ ಏನು ಮಾಡ್ತಾನೆ, ಬಂದು ಇದೇ ಒಂದು ಸ್ಪಾಟ್ನಲ್ಲಿ ಏನು ಆಕೆ ತನ್ನ ಸ್ನೇಹಿತ ಜೊತೆ ಬೈಕ್ನಲ್ಲಿ ನಿಂತಿರ್ತಾಳೆ. ಕಾರಲ್ಲಿ ಬಂದಂಥವನೇ ಸಹ ಇಳಿದು ಆಕೆಯ ಬಳಿ ಬಂದು ಮಾತಾಡ್ತಾನೆ. ಆಗ ಆಕೆ ಬಳಿ ಇದ್ದಂತಹ ಫೋನನ್ನು ಕಸಿದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾನೆ. ಜೊತೆಗೆ ವ್ಯಾನಿಟಿ ಬ್ಯಾಗನ್ನು ಕಿತ್ಕೊಂಡು ಅದರಲ್ಲಿ ಒಳಗಡೆ ಚೆಕ್ ಮಾಡುವಂಥದ್ದಕ್ಕೂ ಮಾಡ್ತಾನೆ. ಆಕೆ ಪ್ರತಿರೋಧವನ್ನು ಕೂಡ ತೋರಿಸ್ತಾರೆ. ಈ ಎಲ್ಲ ದೃಶ್ಯಗಳು ಕೂಡ ಇದೇ ಒಂದು CCTVಯಲ್ಲಿ ರೆಕಾರ್ಡ್ ಆಗಿರುತ್ತೆ. ಸೊ ಆ CCTVಗಳ ಆಧಾರದ ಮೇಲೆ ಕೂಡ ಆಕೆ ಯುವತಿಯನ್ನು ಆ ಒಂದು ವಿಡಿಯೋವನ್ನು ತೆಗೆದುಕೊಂಡು ಹೋಗಿ ಜ್ಞಾನಭಾರತಿ ಪೊಲೀಸ್ ಠಾಣೆಗೆ ದೂರನ್ನು ಕೊಡ್ತಾಳೆ. ಸುಮಾರು 1 ರಿಂದ 2 ನಿಮಿಷಗಳ ಕಾಲ ಆಕೆಗೆ ನಿರಂತರವಾಗಿ ಕಿರುಕುಳವನ್ನು ಕೊಡ್ತಾಳೆ. ಆಕೆ ಕಿರಿಚಿಕೊಳ್ತಾಳೆ. ಆದರೂ ಕೂಡ ಆತ ಬಿಡೋದಿಲ್ಲ. ಇಷ್ಟು ದಿನ ಫ್ರೆಂಡ್ಸ್ ಆದಂತಹವರು ಕೂಡ ಆಕೆ ಮನವಿಯನ್ನು ಮಾಡಿಕೊಂಡ್ರು ಕೂಡ ಲೆಕ್ಕಿಸದೆ ಈ ರೀತಿ ಕಿರುಕುಳವನ್ನು ಕೊಡ್ತಾನೆ. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಆಕೆ ಹೋಗಿ ದೂರನ್ನು ಕೊಟ್ಟಾಗ ದೂರಿನ ಆಧಾರದ ಮೇಲೆ FIR ಅನ್ನು ದಾಖಲಿಸಿಕೊಂಡಿದ್ದಾರೆ. FIR ಅನ್ನು ದಾಖಲಿಸಿಕೊಂಡ ನಂತರ ಈ ನವೀನ್ ಅಂತ ಯುವಕ ಏನಿದ್ದಾನೆ ಆತನನ್ನು ಕೂಡ ಈಗ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತಹ ಕೆಲಸವನ್ನು ಕೂಡ ಈಗ ಪೊಲೀಸರು ಮುಂದುವರಿಸಿದ್ದಾರೆ. ಸ್ನೇಹಿತರಾಗಿದ್ದಂಥವರು ಆಕೆ ಪ್ರೀತಿಗೆ ಏನು ಒತ್ತಾಯವನ್ನು ಮಾಡ್ತಾನೆ. ಆಕೆ ಸಹಜವಾಗಿಯೂ ಕೂಡ ನಿರಾಕರಣೆಯನ್ನು ಮಾಡ್ತಾಳೆ. ಇದರಿಂದ ಆಕೆಯ ಮೇಲೆ ಅನುಮಾನಗೊಂಡು ಈತ ಬಂದು ಈ ರೀತಿಯಾಗಿ ಮಾಡಿರುವಂತಹದ್ದು. ಈ ಎಲ್ಲವನ್ನು ಕೂಡ ಜೊತೆಯಲ್ಲಿದ್ದಂತಹ ಆಕೆಯ ಗೆಳತಿ ಏನಿದ್ದಾಳೆ ಇದೆಲ್ಲವನ್ನು ಕೂಡ ನೋಡ್ತಿರ್ತಾಳೆ. ಆದರೆ ಬಿಡಿಸುವ ಒಂದು ಪ್ರಯತ್ನ ಮಾಡಲ್ಲ. ಕಾರಣ ಏನಂತ ಹೇಳಿದ್ರೆ, ಪರಿಚಯ ಆಗಿರುವಂತಹ ಯುವತಿಯ ಮೇಲೆ ಈ ರೀತಿಯಾಗಿ ಹಲ್ಲೆಯನ್ನ ಮಾಡ್ತಾ ಇದ್ದಾನೆ. ಅಂದ್ರೆ ಇನ್ನು ತನಗೆ ಪರಿಚಯ ಇಲ್ಲದಂತಹ ಯುವತ, ನಾನು ಪರಿಚಯ ಇಲ್ಲ ಅಂತಹ ಕಾರಣಕ್ಕೆ ನನ್ನ ಮೇಲೆ ಯಾವ ರೀತಿಯಾಗಿ ಹಲ್ಲೆ ಮಾಡಬಹುದು ಅನ್ನುವಂತಹ ಒಂದು ಭಯದಿಂದ ಆಕೆ ಎಲ್ಲವನ್ನು ಕೂಡ ನೋಡ್ತಾ ಇರ್ತಾಳೆ. ಸದ್ಯ ಇಂಥ ಅವರ ಸಹವಾಸ ಮಾಡೋದಕ್ಕೂ ಮುಂಚೆ ಈ ಒಂದು ಏನು ಹೆಣ್ಮಕ್ಳೇನಿದ್ದಾರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾದಂಥದ್ದು ಕೂಡ ಒಳ್ಳೆಯದು. ಒಂದು ವೇಳೆ ಏನಾದರೂ ಆತ ಮತ್ತಷ್ಟು ಏನಾದರೂ ಕ್ರೂರತನದಿಂದ ಆಕೆಯ ಮೇಲೆ ಹಲ್ಲೆಯನ್ನು ಮಾಡುವಂಥದ್ದು, ಚಾಕು ಅಥವಾ ಆಸಿಡ್ ಅನ್ನ ಎರಚಿದಿದ್ರೆ ಮತ್ತಷ್ಟು ದುರ್ಘಟನೆ ಆಗ್ತಾ ಇತ್ತು. ಸದ್ಯ ಭಯದಿಂದಾಗಿ ಯುವತಿ ಕೂಡ PGಯನ್ನು ಖಾಲಿ ಮಾಡಿಕೊಂಡು ಹೋಗಿರುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ಶರತ್, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.